ಮೇರೆ ನಮಸ್ಕಾರ. ಅಪ್ಪ, ಎಂತ ಪಂದ್ಯ ರೀ ಅದು. ಅಹಮದಾಬಾದಿನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸುಮಾರು 1 ಲಕ್ಷ ಜನರ ಎದುರಿಗೆ ಭಾರತ ತಂಡ ಬಲಾಢ್ಯ ನ್ಯೂಜಿಲೆಂಡ್ ಕ್ರಿಕೆಟ್ ತಂಡವನ್ನ ಚುಟುಕು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅಂದ್ರೆ 2020 ಪಂದ್ಯಾವಳಿಯ ಅಂತಿಮ ಪಂದ್ಯದಲ್ಲಿ ಸೆದೆಬಡಿಯುವ ಮೂಲಕ ಮತ್ತೊಮ್ಮೆ 2020ಯ ಸಾಮ್ರಾಟ ತಾನೇ ಅನ್ನೋದನ್ನ ಸಾಬೀತುಪಡಿಸಿತು. ಭಾರತೀಯ ತಂಡದ ಅದ್ಭುತ ಆಟಕ್ಕೆ ನ್ಯೂಜಿಲೆಂಡ್ ಸಂಪೂರ್ಣವಾಗಿ ನಲುಗಿ ಹೋಗಿದ್ದಂತೂ ಸತ್ಯ. ನ್ಯೂಜಿಲೆಂಡ್ ಟಾಸ್ ಗೆದ್ದು ಮೊದಲು ಭಾರತಕ್ಕೆ ಬ್ಯಾಟಿಂಗ್ ಏನು ಕೊಡ್ತು, ಸೊ ಅದರ ಸಂಪೂರ್ಣ ಪ್ರಯೋಜನ ಪಡೆದಂತ ಭಾರತೀಯ ತಂಡ ಸುಮಾರು 256 ಓಟಗಳನ್ನು ಗಳಿಸೋದರ ಮೂಲಕ ತಾನೊಂದು ಅದ್ಭುತವಾದ ತಂಡ ಅನ್ನೋದನ್ನ ಸಾಬೀತುಪಡಿಸಿತು. ಇದರ ಇಷ್ಟೊಂದು ಮೊತ್ತದ ಓಟಗಳು ಬರಲಿಕ್ಕೆ ಸತತ 3 ಬಾರಿ ಅರ್ಧಶತಕಗಳನ್ನು ಗಳಿಸುವಂತ ಆರಂಭಿಕ ಆಟಗಾರ ಸಂಜು ಸ್ಯಾಮ್ಸನ್, ಕೊನೆಯ ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮವಾಗಿ ಆಡಿದಂತ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್, ಈ ಮೂವರಿಗೆ ಓಟಗಳ ವಿಷಯದಲ್ಲಿ ಕ್ರೆಡಿಟ್ ಹೋಗ್ತದೆ. ಆದರೆ ಬೌಲಿಂಗ್ ವಿಷಯ ತಗೊಂಡಾಗ ಭೂಮ್ ಅಂತ ಕರೆಸಿಕೊಂಡಂತ ಬೂಮ್ರಾ ಮತ್ತು ಅಕ್ಷರ್ ಇಬ್ಬರು ಕೂಡ 7 ವಿಕೆಟ್ಗಳನ್ನು ತಗೊಳ್ಳೋದ್ರ ಮೂಲಕ ನ್ಯೂಜಿಲೆಂಡ್ ತಂಡವನ್ನು ಸಂಪೂರ್ಣವಾಗಿ ಮಣಗಿಸಿ ಈ ವಿಶ್ವಕಪ್ನ ಚುಟುಕು ಪಂದ್ಯಾವಳಿಯ ಕಪ್ಪನ್ನ ಮತ್ತೊಮ್ಮೆ ಎತ್ಕೊಳ್ಳೋದ್ರ ಮೂಲಕ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದರು. ನೋಡಿ, ಇದು ಸತತವಾಗಿ ನಮ್ಮ 2ನೇ ಗೆಲುವು. ಈ 2024ರಿಂದ ಇಲ್ಲಿವರೆಗೆ ತಗೊಂಡ್ರೆ ಚುಟುಕು ಪಂದ್ಯಾವಳಿಯಲ್ಲಿ ನಮ್ಮ ಭಾರತೀಯ ತಂಡ 2ನೇ ಬಾರಿಗೆ ಕಪ್ಪನ್ನ ತಾನು ತಗೊಂಡಿತು. 2024ರಲ್ಲಿ ಅಮೆರಿಕದವರು ಟೂರ್ನಮೆಂಟ್ ಅನ್ನ ಮಾಡಿದ್ರು. ಆ ಟೂರ್ನಮೆಂಟ್ ನಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವದ ತಂಡ ಮೊದಲ ಬಾರಿಗೆ ಈ 2020 ಪಂದ್ಯಾವಳಿಯಲ್ಲಿ ವಿಶ್ವಕಪ್ ಅನ್ನ ಗೆಲ್ಲೋದ್ರ ಮೂಲಕ ಒಂದು ಹೊಸ ಇತಿಹಾಸನ ನಿರ್ಮಾಣ ಮಾಡಿದ್ರು. ಹಾಗೆ ನೋಡಿದ್ರೆ ಈ 2020 ಪಂದ್ಯಾವಳಿಯಲ್ಲಿ ನಾವು ಮೊದಲ ಬಾರಿಗೆ ವಿಶ್ವಕಪ್ ಅನ್ನು ಗೆದ್ದದ್ದು 2007ರಲ್ಲಿ. ಆಗ ಸೌತ್ ಆಫ್ರಿಕಾ ಈ ಪಂದ್ಯಾವಳಿಯನ್ನ ಏರ್ಪಾಟ್ ಮಾಡಿತ್ತು. ಅಂತಿಮವಾಗಿ ನಮ್ಮ ಬದ್ಧವೈರಿ ಅಂತಾನೆ ಕರೆಸಿಕೊಳ್ತಿರುವಂತ ಪಾಕಿಸ್ತಾನ ಜೊತೆ ಭಾರತ ತಂಡ ಫೈನಲ್ ಪಂದ್ಯವನ್ನು ಆಡೋದ್ರ ಮೂಲಕ ಫೈನಲ್ನಲ್ಲಿ ಪಾಕಿಸ್ತಾನನ್ನ ಸೋಲಿಸೋದ್ರ ಮೂಲಕ ಮೊದಲ ಬಾರಿಗೆ ಕಪ್ಪಿಗೆ ಮುತ್ತಿಡ್ತು. ಆಗ ಧೋನಿ ಅವರ ನಾಯಕತ್ವದಲ್ಲಿ ನಮ್ಮ ತಂಡ ಅತ್ಯುತ್ತಮವಾದ ಆಟವನ್ನ ಪ್ರದರ್ಶಿಸಿ ತಾನು ಕಪ್ಪನ್ನು ಗೆಲ್ಲಕ್ಕೆ ಅರ್ಹ ಅನ್ನೋದನ್ನ ತೋರಿಸಿ 2026ರಲ್ಲಿ ನಾವು ಮತ್ತೊಮ್ಮೆ ಈ ವಿಶ್ವಕಪ್ ಅನ್ನ ಸೂರ್ಯಕುಮಾರ್ ಅವರ ನಾಯಕತ್ವದಲ್ಲಿ ಗೆದ್ದುಕೊಂಡಿದ್ದೀವಿ. ಮೊದಲ ಒಂದಿಷ್ಟು ಪಂದ್ಯಗಳನ್ನ ವಿಶ್ಲೇಷಣೆ ಮಾಡಿದಾಗ ನಮ್ಮ ಫೀಲ್ಡಿಂಗ್ ಕೆಲವು ಸಂದರ್ಭದಲ್ಲೇ ಸಾಕಷ್ಟು ಕಳಪೆಯಾಗಿತ್ತು ಅನ್ನೋದನ್ನ ಮರಿಲಿಕ್ಕೆ ಆಗೋದಿಲ್ಲ. ಅಲ್ಲದೆ ಬೌಲಿಂಗ್ ಕೂಡ ಕೆಲವು ಸಂದರ್ಭಗಳಲ್ಲಿ ಸಾಕಷ್ಟು ಕಳಪೆಯಾಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ನಾವು ತಳ್ಳಿ ಹಾಕ್ಲಿಕ್ಕೆ ಆಗೋದಿಲ್ಲ. ಆದರೆ ಫೈನಲ್ ಪಂದ್ಯದಲ್ಲಿ ಇದ್ಯಾವುದೂ ಕೂಡ ವಿಷಯ ಆಗಲೇ ಇಲ್ಲ. ಎಲ್ಲ 11 ಆಟಗಾರರು ಏನು ಗ್ರೌಂಡ್ನಲ್ಲಿದ್ರು ಅಷ್ಟರೂ ಕೂಡ ಅದ್ಭುತವಾದಂತ ಒಂದು ಪ್ರದರ್ಶನ ನೀಡೋದ್ರ ಮೂಲಕ ತಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿದರು. ಇಲ್ಲಿ ಇನ್ನೊಂದು ಪ್ರಮುಖವಾದಂತ ಅಂಶ, ಪದೇ ಪದೇ ಅವಮಾನಕ್ಕೊಳಗಾದಂತ ಸಂಜು ಸ್ಯಾಮ್ಸನ್ ಅವರು ಒಮ್ಮೆ ದಿಢೀರ್ನೆ ತಮ್ಮ ಆಟದ ಶೈಲಿಯನ್ನೇ ಬದಲಾಯಿಸಿ 97, 89, 89 ಹೀಗೆ 3 ಪಂದ್ಯಗಳಲ್ಲಿ ಇಷ್ಟು ಓಟಗಳನ್ನ ಗಳಿಸೋದ್ರ ಮೂಲಕ ತಾನೊಬ್ಬ ಸರ್ವಶ್ರೇಷ್ಠ ಆಟಗಾರ ಅನ್ನೋದನ್ನ ಯಾರು ಆತನಿಗೆ ಅವಮಾನ ಮಾಡಿದ್ರೋ ಅವರಿಗೆ ಉತ್ತರದ ರೂಪದಲ್ಲಿ ಕೊಟ್ಟುಬಿಟ್ಟ. ಸೊ ಹೀಗಾಗಿ ಸಂಜು ಸ್ಯಾಮ್ಸನ್ ಈ ಪಂದ್ಯಾವಳಿಯಲ್ಲಿ ಅತ್ಯಂತ ನೆನಪಿನಲ್ಲಿರುವಂತ ಒಬ್ಬ ಆಟಗಾರ ಅನ್ನೋದ್ರಲ್ಲಿ
ಎರಡು ಮಾತಿಲ್ಲ. ಇನ್ನು ಇಶಾನ್ ಕಿಶನ್ ಮತ್ತೊಮ್ಮೆ ಹೆಚ್ಚು ಕಡಿಮೆ ಆತನಿಗೆ ಈ T20 ಪುನರ್ಜನ್ಮ ಅಂತಾನೆ ಹೇಳಬಹುದು. ಯಾಕಂದ್ರೆ ಆತ ಸಂಪೂರ್ಣವಾಗಿ ರಾಷ್ಟ್ರೀಯ ಕ್ರೀಡೆಯಿಂದ ದೂರ ಆಗಿದ್ದ. ಅಂತ ಇಶಾನ್ ಕಿಶನ್ ಪುನಃ ಈ ಒಂದು ಲೋಕಕ್ಕೆ ಬಂದು ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ಸಾಬೀತುಪಡಿಸೋದ್ರ ಮೂಲಕ ಭಾರತ ತಂಡದ ಗೆಲುವಿನಲ್ಲಿ ತನ್ನ ಪಾಲನು ಇದೆ ಅನ್ನೋದನ್ನ ತೋರಿಸಿ ಕೊಟ್ಟ. ಇಲ್ಲಿ ಇನ್ನೊಂದು ಏನಂತಂದ್ರೆ ರಿಂಕು ಸಿಂಗ್. ನೀವು ನೋಡಿ, ರಿಂಕು ಸಿಂಗ್ ಕಡಿಮೆ ಆಟ ಆಡಿರಬಹುದು, ಆತನಿಗೆ ಹೆಚ್ಚು ಅವಕಾಶ ಸಿಕ್ಕಿರ್ಲಿಕ್ಕಿಲ್ಲ. ಆದರೆ ತಂದೆಯನ್ನ ಕಳಕೊಂಡಂತ ದುಃಖದಲ್ಲಿದ್ದರೂ ಕೂಡ ಅಂತಿಮ ಪಂದ್ಯದಲ್ಲಿ ಅದ್ಭುತವಾದಂಥ ಫೀಲ್ಡಿಂಗ್ ಅನ್ನು ಮಾಡೋದ್ರ ಮೂಲಕ ತನ್ನೆಲ್ಲ ನೋವುಗಳನ್ನು ಮರೆತು ಭಾರತೀಯ ತಂಡ ಗೆಲ್ಲಲಿಕ್ಕೆ ತಂದು ಕಾಂಟ್ರಿಬ್ಯೂಷನ್ ಇದೆ ಅನ್ನೋದನ್ನ ತೋರಿಸಿಕೊಟ್ಟು. ಸೊ ಈ ಮೂರು ಅಂಶಗಳು ನಾವಿಲ್ಲೇ ಸದಾ ನೆನೆಸ್ಬೇಕಾಗ್ತದೆ. ಇಂಥ ಒಂದು ಅದ್ಭುತ ಸಾಮರ್ಥ್ಯ ನಮ್ಮ ತಂಡದಲ್ಲಿ ಇದೆ ಅನ್ನೋದು ಕೂಡ ಈಗ ಮತ್ತೊಮ್ಮೆ ಸಾಬೀತಾಗಿದೆ. ನಾನು ಇನ್ನೊಂದು ವಿಷಯನ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ವಿಶ್ವಕಪ್ ಬೇಟೆ 1983ರಿಂದ ಶುರು ಆಗ್ತದೆ. 83ರಲ್ಲಿ ಕಪಿಲ್ ದೇವ್ ನಾಯಕತ್ವದ ಭಾರತೀಯ ತಂಡ, ಆಗ ಒನ್ ಡೇ ಮ್ಯಾಚ್ ಅದು. ಅಂದ್ರೆ ಆಗ ಒನ್ ಡೇ ಹೆಂಗಿತ್ತು ಅಂತಂದ್ರೆ ಪ್ರತಿ ತಂಡಗಳು 60 ಓವರ್ಗಳನ್ನ ಆಡಬೇಕಾಗ್ತಿತ್ತು. ಸೊ ಕಪಿಲ್ ದೇವ್ ನಾಯಕತ್ವದ ತಂಡ ಅಂತಿಮ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಆಡಿತು. ಮೊದಲು ಬ್ಯಾಟಿಂಗ್ ಮಾಡಿದಂತ ಕಪಿಲ್ ದೇವ್ ನಾಯಕತ್ವ ತಂಡ ಕೇವಲ 183 ಓಟ ಗಳಿಸಿದಾಗ ಆಯ್ತು, ಮುಗೀತು, ಇನ್ನೇನು ಭಾರತೀಯ ತಂಡ ಸೋಲ್ತದೆ, ವೆಸ್ಟ್ ಇಂಡೀಸ್ ದೈತ್ಯ ತಂಡ, ಅವರು ಸರಳಾಗಿ ಗೆದ್ದು ಬಿಡ್ತಾರೆ ಅಂತ ಹೇಳಿ ಅನಾಲಿಸಿಸ್ ಮಾಡಿದವರು ಸಾಕಷ್ಟೆಲ್ಲ. ಏನಾಯ್ತು ನೋಡ್ರಿ, ಎಷ್ಟು ವಿಚಿತ್ರ ಆಯ್ತು ಅಂತಂದ್ರೆ, ಆಗ ಮೊಹಿಂದರ್ ಅಮರ್ನಾಥ್, ರೋಜರ್ ಬಿನ್ನಿ, ಮದನ್ ಲಾಲ್ ಇಂಥವರೆಲ್ಲ ಅದ್ಭುತವಾದಂಥ ಬೌಲಿಂಗ್ ಅನ್ನು ಮಾಡೋದ್ರ ಮೂಲಕ ವೆಸ್ಟ್ ಇಂಡೀಸ್ ಅನ್ನ ಕೇವಲ 140 ಓಟಗಳಿಗೆ ಕಟ್ಟಿ ಹಾಕಿ ಮೊದಲ ಬಾರಿಗೆ ವಿಶ್ವಕಪ್ ಅನ್ನ ಗೆದ್ದುಕೊಟ್ರು. ಸೊ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದಾಗ ಆಗ ಇನ್ನೂ ಈ ಎಲೆಕ್ಟ್ರಾನಿಕ್ ಮೀಡಿಯಾಗಳಾಗಲಿ ಅಥವಾ ಟಿವಿ ಆಗಲಿ ಅಷ್ಟೊಂದು ಪ್ರಮಾಣದಲ್ಲಿ ಇರಲಿಲ್ಲ. ಆದರೂ ಕೂಡ ಆ ಪಂದ್ಯವನ್ನ ರೇಡಿಯೋ ಮೂಲಕ ಕೇಳಿದಂಥವರು ಸಂಭ್ರಮಿಸಿದ್ದೇ. ಅದಾದ ನಂತರ ನಾವು ಮತ್ತೆ ಒಂದಿಷ್ಟು ವರ್ಷ ಕಾಯಬೇಕಾಯಿತು. ನಂತರ ಆಗಾಗ್ಗೆ ಬೇರೆ ಬೇರೆ ಪಂದ್ಯಗಳನ್ನ ನಾವು ಗೆಲ್ತಾ ಇದ್ದೀವಿ. ಒಂದು ಬಲಿಷ್ಠ ಕ್ರಿಕೆಟ್ ತಂಡ ಅಂತ ಹೇಳಿ ನಮ್ದು ಈಗ ಕರೆಸಿಕೊಳ್ತಾ ಇದೆ. ಬಟ್ 2024ರಿಂದ 26 ಈ 2 ವರ್ಷಗಳಲ್ಲೇ ಅಗಾಧವಂತ ಸಾಧನೆ ಕ್ರಿಕೆಟ್ನಲ್ಲಿ ಆಗಿದೆ. ಕೇವಲ ನಾವು ಈ ಸೀನಿಯರ್ಸ್ ತಂಡದ ಬಗ್ಗೆ ಮಾತಾಡೋದು ಅಷ್ಟೇ ಅಲ್ಲ, ಅಂಡರ್ 19 ವರ್ಲ್ಡ್ ಕಪ್ನಲ್ಲೇ ನಮ್ಮ ಭಾರತೀಯ ತಂಡ ಗೆದ್ದುಕೊಂಡಿದೆ. ಅಲ್ಲದೆ ಹೋದ ಸಲ ಅಂದ್ರೆ 2025ರಲ್ಲಿ ನಮ್ಮ ಮಹಿಳಾ ತಂಡ ಮೊದಲ ಬಾರಿಗೆ ಏಕದಿನ ವಿಶ್ವಕಪ್ ಅನ್ನ ಗೆದ್ದು ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದೆ. ನಮಗೆ ಇನ್ನೂ ಒಂದು ಚಾಲೆಂಜ್ ಇದೆ. ಮುಂದಿನ ವರ್ಷ 2027ರಲ್ಲಿ ಮತ್ತೆ ಈ ಏಕದಿನ ವಿಶ್ವಕಪ್ ನಡೀತಾ ಇದೆ. ಆಗಲೂ ಕೂಡ ನಾವು ನಮ್ಮ ಸಾಮರ್ಥ್ಯನ ತೋರಿಸಬೇಕಾಗಿದೆ ಮತ್ತು ಆಗಲೂ ಕೂಡ ನಾವು ಗೆಲುವನ್ನು ಸಾಧಿಸೋದ್ರ ಮೂಲಕ ಕಪ್ ಅನ್ನ ಪಡೆದುಕೊಳ್ಳಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳು ನಡೆದಿದ್ದಾವೆ. ಬಹುಶಃ 27ರಲ್ಲಿ ನಮ್ಮ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರೆಲ್ಲ ಕೂಡ ಆಡುವಂತಹ ಸಾಧ್ಯತೆಗಳು ಇದಾವೆ. ಸೊ ಗಿಲ್ ಅವರ ನಾಯಕತ್ವದ ತಂಡ 2027ರಲ್ಲಿ ವಿಶ್ವಕಪ್ ಅನ್ನು 50 ಓವರ್ಗಳ ಪಂದ್ಯದ ವಿಶ್ವಕಪ್ ಅನ್ನು ಗೆತ್ತೀವಿ ಅಂತಂದ್ರೆ ನಾವು ಒಂದು ಚಾರಿತ್ರಿಕ ಸಾಧನೆಯನ್ನ ಮಾಡಿದಂಗೆ ಆಗ್ತದೆ ಅನ್ನೋದರಲ್ಲಿ 2 ಮಾತಿಲ್ಲ. ಇದರ ಜೊತೆಗೆ ನಾನು ಇಲ್ಲಿ ಇನ್ನೊಂದು ಮಾತನ್ನ ಹೇಳಬೇಕಾಗ್ತದೆ. ಕೇವಲ ಕ್ರಿಕೆಟ್ ಒಂದೇ ಅಷ್ಟೇ ಅಲ್ಲ, ನಮ್ಮ ಬ್ಯಾಡ್ಮಿಂಟನ್ ಕೂಡ ಇತ್ತೀಚೆಗೆ ಅಷ್ಟೇ ಆಲ್ ಇಂಗ್ಲೆಂಡ್
ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮುಗೀತು. ಒಂದು 2-3 ದಿವಸಗಳ ಹಿಂದೆ ಅಷ್ಟೇ ಮುಗಿದಿದೆ. ಸೊ ಇದರಲ್ಲಿ ನಮ್ಮ ಭಾರತದ ಆಟಗಾರ ಲಕ್ಷ್ಯ ಸೇನ್ ಆತ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡು ಗೆಲ್ಲಕ್ಕೆ ಒಂದೇ ಮೆಟ್ಲಿತ್ತು, ಆದರೆ ಲಕ್ ಸಾಥ್ ಕೊಡಲಿಲ್ಲ. ಆದರೆ ಘಟಗಳನ್ನ ಸೋಲಿಸಿದಂಥ ಕೀರ್ತಿ ಲಕ್ಷ್ಯ ಸೇನ್ಗೆ ಸಲ್ತದೆ. ಹೀಗಾಗಿ ನಾವಿಲ್ಲೇ ಭಾರತೀಯ ಕ್ರಿಕೆಟ್ ತಂಡದ ಜೊತೆಗೆ ಬ್ಯಾಡ್ಮಿಂಟನ್ ತಂಡದ ಪ್ರಮುಖರಾದಂಥ ಲಕ್ಷ್ಯ ಸೇನ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾಗ್ತದೆ. ಮತ್ತು ಲಕ್ಷ್ಯ ಸೇನ್ ಅವರು ಮುಂದಿನ ವರ್ಷಗಳಲ್ಲಿ ಕಪ್ಗಳನ್ನು ಗೆಲ್ಲಿ ಅಂತೇಳಿ ಹಾರೈಸಬೇಕಾಗ್ತದೆ. ಇನ್ನು ಈಗ ಮತ್ತೆ ನಾವು ಕ್ರಿಕೆಟಿಗೆ ಬರೋದಾದ್ರೆ ಇಲ್ಲಿಗೆ ನಮ್ಮ ಸಾಧನೆ ಮುಗಿತು ಅಂತ ಹೇಳಲಿಕ್ಕೆ ಆಗೋದಲ್ಲ. ಇನ್ನೂ ನಾವು ಸಾಧನೆಗಳನ್ನು ಮಾಡಬೇಕಾಗಿದ್ದಷ್ಟು ಬಹಳಷ್ಟಿದೆ. ನೋಡಿ, ಈ ಸಲ 2020 ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ಮೊದಲ ಹಂತದಲ್ಲೇ ಹೊರಬಿತ್ತು. ಒಂದು ವೇಳೆ ಆಸ್ಟ್ರೇಲಿಯಾ ಏನಾದರೂ ಎರಡನೇ ಹಂತಕ್ಕೆ ಮತ್ತು ಫೈನಲ್ಗೆ ಬಂದಿತ್ತು ಅಂತಂದ್ರೆ ಆಗಿನ ಹೋರಾಟದ ಮನೋಭಾವನೆ ಬೇರೆ ಇರ್ತಿತ್ತು. ಯಾಕಂದ್ರೆ ಅದು ಕೂಡ ಬಲಾಢ್ಯ ತಂಡ. ಸೊ ಅಂಥ ತಂಡವನ್ನ ಸೋಲಿಸುವಂತ ಹೊಣೆಗಾರಿಕೆ ಭಾರತದ ಮೇಲೆ ಇರ್ತಿತ್ತು. ಬಟ್ ನಮ್ಮವರೇನು ಕಡಿಮೆ ಇಲ್ಲ, ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ನೋಡಿ, ಕ್ರಿಕೆಟ್ ಈ ಭಾರತೀಯ ತಂಡ ಅಹಮದಾಬಾದ್ನಲ್ಲಿ ಹೇಗೆ ರನ್ಗಳನ್ನು ಹೊಡಿತಾ ಇತ್ತು, ಹೇಗೆ ವಿಕೆಟ್ಗಳನ್ನು ತಗೊಳ್ತಾ ಇತ್ತು, ಹಾಗೆ ನಮ್ಮ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಚಪ್ಪಾಳೆ ತಟ್ಟೋದ್ರ ಮೂಲಕ ಭಾರತೀಯ ತಂಡವನ್ನು ಪ್ರೋತ್ಸಾಹ ಕೊಡ್ತಾ ಇದ್ರು. ಭಾರತೀಯ ತಂಡಕ್ಕೆ ಅವರು ಕೊನೆಗೆ ಗೆದ್ದ ಮೇಲೆ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಭಾರತ ತಂಡಕ್ಕೆ ಒಂದು ಅದ್ಭುತವಾದಂಥ ಒಂದು ಪ್ರೇರಣೆಯನ್ನ ಕೊಟ್ಟು ಶುಭಾಶಯನ್ನ ಸಲ್ಲಿಸಿದರು. ಕ್ರೀಡಾ ಮನೋಭಾವ ಅನ್ನೋದು ಇತ್ತು ಅಂತಂದ್ರೆ ನಾವು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಕ್ರೀಡಾಪಟುಗಳನ್ನು ನಾವು ಪ್ರೋತ್ಸಾಹಿಸಬೇಕು ಅನ್ನೋದನ್ನ ಅಮಿತ್ ಶಾ ಅವರು ತೋರಿಸಿಕೊಟ್ರು. ಗೆದ್ದ ತಕ್ಷಣನೇ, ನಮ್ಮ ಭಾರತೀಯ ತಂಡ ಗೆದ್ದ ತಕ್ಷಣನೇ ನಮ್ಮ ಮಾನನೀಯ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ಕೇಂದ್ರ ಸಚಿವರು, ಆಮೇಲೆ HD ಕುಮಾರಸ್ವಾಮಿ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಮತ್ತು ಬೇರೆ ಬೇರೆ ಸಚಿವರು ತಂಡವನ್ನ ಅಭಿನಂದಿಸಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದರು. ಸೊ ಇದೆಲ್ಲವೂ ಕೂಡ ಕ್ರೀಡಾಪಟುಗಳಿಗೆ ಒಂದು ರೀತಿಯಲ್ಲಿ ಪ್ರೇರಣೆ ಆಗ್ತದೆ. ಗಂಭೀರ್ ಅವರನ್ನ ಕೋಚ್ ಆದ್ಮೇಲೆ ಗಂಭೀರ್ ಅವರನ್ನ ಬಹಳಷ್ಟು ಜನ ಟೀಕೆ ಮಾಡ್ತಾ ಇದ್ದಾರೆ. ಬಹುಶಃ ಗಂಭೀರ್ ಅವರು ಕೂಡ ಒಂದು ತಂಡವನ್ನ ಆಯ್ಕೆ ಮಾಡುವಾಗ ಆತ ಹೆಚ್ಚು ಈತ ಕಡಿಮೆ ಅನ್ನೋದನ್ನ ತೋರಿಸದೇ ಇದ್ದರೆ ಒಬ್ಬ ಒಳ್ಳೆ ಕೋಚ್ ಆಗ್ತಾನೆ. ಆದರೆ ಅದನ್ನು ಅವರು ಬಿಡಬೇಕಾಗಿದೆ. ಸೊ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಮಾತ್ರ ಗಂಭೀರ್ ಕೂಡ ಒಬ್ಬ ಒಳ್ಳೆ ಕೋಚ್ ಆಗಿ ತಮ್ಮ ಗಾಂಭೀರ್ಯವನ್ನ ಪ್ರದರ್ಶಿಸಿದ್ದಾರೆ. ಸೊ ಅವರಿಗೂ ಕೂಡ ನಾವು ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ. ಈಗ ನಮ್ಮ 26 ವರ್ಲ್ಡ್ ಕಪ್ ಮುಗಿತು. ನಮ್ಮ ಕಣ್ಣೇನಿದ್ರು ಇನ್ನು 27ರ 50 ಓವರ್ಸ್ಗಳ ವಿಶ್ವಕಪ್, ಅದರ ಮೇಲೆ ನಮ್ಮ ಕಣ್ಣಿರ್ತದೆ. ಅದ್ರ ತಕ್ಕಂತೆ ನಮ್ಮ ತಂಡವನ್ನು ನಾವು ನಮ್ಮ ತಂಡವನ್ನು ಸಜ್ಜುಗೊಳಿಸೋಣ. ಆ ಕಪ್ಪನ್ನು ಕೂಡ ನಾವು ಗೆಲ್ಲೋಣ, ಮತ್ತಷ್ಟು ಸಂಭ್ರಮವನ್ನು ನಾವು ಪಡೋಣ. ಎಲ್ಲ ಆಟಗಾರರಿಗೂ ಈಗಲೇ ನಾವು ಒಂದು ಶುಭವನ್ನು ಹಾರೈಸೋಣ. ಈ ಭಾರತೀಯ ತಂಡ 2020 ಪಂದ್ಯವನ್ನು ಏನು ಗೆದ್ದಿದೆ, ಕಪ್ಪಿಗೆ ಮುತ್ತಿಕ್ಕಿದೆ, ಈ ತಂಡದ ಎಲ್ಲ ಸದಸ್ಯರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಮತ್ತೊಮ್ಮೆ ನಾವು ಈ ಕ್ರೀಡೆಯಲ್ಲಿ ಇದರ ಜೊತೆಗೆ ಬೇರೆ ಬೇರೆ ಕ್ರೀಡೆಗಳಲ್ಲೂ ಕೂಡ ದೊಡ್ಡ ಸಾಧನೆ ಮಾಡೋಣ ಅಂತ ಹೇಳಿ ಪ್ರಾರ್ಥಿಸ್ತಾ ಮುಗಿಸ್ತೇನೆ. ನಮಸ್ಕಾರ.